ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಬಹಳಷ್ಟು ಜನ ನಾನು ಕೇಳ್ತಿರೋ ಸರ್, ನೀವು ಯಾವಾಗ್ಲೂ ಒಂದೇ ಇಂಟ್ರಡಕ್ಷನ್ ಹೇಳ್ತೀರಾ, ನಿಮ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ಲಿದ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ, ಒಂದನೇದಾಗಿ 106 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ನಾನೊಬ್ನೇ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ನನಗೆ ಆಗಿರೋ ಒಂದು ಲಿಮಿಟೇಷನ್ ಇರುತ್ತೆ. ಒಂದ್ ದಿನಕ್ಕೆ 5 ರಿಂದ 10 ಜನರ ಹತ್ರ ಮಾತಾಡ್ಬೋದು. ಗಂಟೆಗಟ್ಟಲೆ ಮಾತಾಡೋಕ್ ಸಾಧ್ಯವೇ ಇಲ್ಲ. ಸೊ ಹಣ ಮಾಡೋ ಉದ್ದೇಶ ಇದಲ್ಲ. ಎರಡನೇದಾಗಿ, ಜನಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಕೆಲವರು ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಜ್ಯೋತಿಷದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕುಜ ದೋಷ ಆಗಿರ್ಬೋದು, ಪಿತ್ತ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲೇ ಇಲ್ಲ. ಅದು ಜೆಮ್ ಸ್ಟೋನ್ಸ್ ಬಗ್ಗೆ ಇಲ್ಲ. ಸೊ ಇವೆಲ್ಲ ಯಾಕೆ ಕೇಳ್ತಾ ಇದ್ದಾರೆ? ಪರಿಹಾರಗಳು ಶ್ರೀಮಂತರಿಗೆ ಕೊಡೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಪೂಜೆಗಳು ಯಾಕೆ ಸಜೆಸ್ಟ್ ಮಾಡ್ತಾರೆ? ಬಡವರು ಏನ್ ಮಾಡ್ಬೇಕು? ನೋಡಿ, ಜ್ಯೋತಿಷ ಅಂತಂದ್ರೆ ಕರ್ಮದ ಅನುಸಾರವಾಗಿ ನಡೆಯೋ ಘಟನೆಗಳನ್ನ ನಾವು ಒಪ್ಕೊಳ್ಳೋ ನಾವು ಪ್ರಿಪೇರ್ ಮಾಡ್ಬೇಕು ಕಸ್ಟಮರ್ಸ್ನ. ಅಂದ್ರೆ ನಮ್ಮ ಹತ್ರ ಬಂದಂತರ ಹತ್ರ. ಎರಡನೇದಾಗಿ ಬಂದು ಅದಕ್ಕೆ ಸಿಂಪಲ್ ಆಗಿರೋ ಪರಿಹಾರಗಳು. ಅದು ಎಲ್ಲದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಲ್ಲ, ನ್ಯೂಟ್ರಲ್ ಮಾಡೋಕ್ಕೋಸ್ಕರ, ಅದ್ ಪರಿಣಾಮನ ಕಡಿಮೆ ಮಾಡೋಕ್ಕೋಸ್ಕರ. ಹಾಗೇನೆ ಅದ್ರಲ್ಲಿ ಇಲ್ದಿರೋಂಥ ದೋಷಗಳು, ಇಲ್ದಿರೋಂಥ ಪೂಜೆಗಳನ್ನ ಸಜೆಸ್ಟ್ ಮಾಡಬಾರ್ದು. ವ್ಯಕ್ತಿ ತನ್ನ ಹಣೆ ಬರವನ್ನ ಒಪ್ಕೊಳ್ಳೋ ತರ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ತಾರ. ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಃಖವನ್ನು ಹುಟ್ಟೋಕ್ ಮುಂಚೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳಿ. ಇದಕ್ಕೊಂದು ಅವಕಾಶ. ಅದು ವ್ಯಕ್ತಿತ್ವದಿಂದ, ಆಲೋಚನೆಗಳಿಂದ, ಕೆಲವು ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಆಗಿರೋದ್ರಿಂದ ಕೂಡ ಮಾಡ್ಬೋದು. ಈಗ ಒಬ್ಬ ಜ್ಯೋತಿಷ ಕರ್ತವ್ಯ ಹೊರತು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸಿ, ಕಾಸ್ಟ್ಲಿ ಪೂಜೆಗಳನ್ನ ಮಾಡಿಸಿ ದುಡ್ಡು ಸಂಪಾದನೆ ಮಾಡೋದು, ಜನಗಳನ್ನ ಮಿಸ್ಗೈಡ್ ಮಾಡೋದು, ಇಲ್ಲಿರೋ ದೋಷಗಳನ್ನ ಹೇಳುವಂತದ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಜನ ನ್ಯೂಮರಾಲಜಿನ ಜ್ಯೋತಿಷ ಅನ್ಕೊಂಡಿದ್ದಾರೆ, ಟ್ಯಾರೋಟ್ ಕಾರ್ಡ್ ಜ್ಯೋತಿಷ ಅನ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ್ದೋ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೆಲ್ಲ ಜ್ಯೋತಿಷ ಅಲ್ಲ. ಹಸ್ತ ಸಾಮುದ್ರಿಕೆ ಮತ್ತೆ ವೇದಿಕ್ ಅಸ್ಟ್ರಾಲಜಿ ನಾವು ಜಾತಕದ ಮೂಲಕವಾಗಿ ನೋಡ್ತೀವಿ. ಅದನ್ನ ಮಾತ್ರ ನಾನು ಸೈಂಟಿಫಿಕ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಜಾತಕ ಹೇಗೆ ಒಬ್ಬರ ತರ ಇನ್ನೊಬ್ರದ್ದು ಇರಲ್ಲ, ಹಾಗೆ ಹಸ್ತರೇಖೆಗಳು ಒಬ್ರಿಗೆ ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಇದು ನನ್ನ ವಿಷಯ. ಹಾಗೇನೆ ನೀವು ಭೈರವಿ ಆಸ್ಟ್ರೋದಲ್ಲಿ ಸರ್ವಿಸ್ ತಗೊಂಡಾಗ ಜಾತಕಕ್ಕೆ ವಿಶ್ಲೇಷಣೆಗೆ ಟೈಮ್ ತಗೊಂಡು ನಾವು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಟೈಮ್ನ ನಾವು ವೇಸ್ಟ್ ಮಾಡಲ್ಲ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನ ಒಬ್ಬ ಜ್ಯೋತಿಷಿ ನೋಡಿ ಲಗ್ನವನ್ನ ತಿದ್ದದಲ್ಲೇ ಕೊಟ್ಟಿರೋ ಬರ್ತ್ ಟೈಮಲ್ಲಿ ಯಾವತ್ತೂ ಜ್ಯೋತಿಷ ಹೇಳಬಾರ್ದು. ಹಾಗೇನೆ ಬರೀ ರಾಶಿ ಮೇಲೆ ಭವಿಷ್ಯ ಹೇಳಬಾರ್ದು. ನೀವು ಹೆಸರು ಮೇಲೆ ಜ್ಯೋತಿಷ ಹೇಳಬಾರ್ದು. ಇದು ಹಲವಾರು ತರ ವಿಚಾರಗಳಿದೆ. ಸುಮ್ನೆ ಕೆಲವು ಲಗ್ನ ಚಾರ್ಟ್ ನೋಡ್ಕೊಂಡು, ಸರ್ ನನ್ನ ಶುಕ್ರ ಇಲ್ಲದೆ, ಇಲ್ಲಿ ಚಂದ್ರ ಇಲ್ಲಿದೆ, ನನ್ನ ಭವಿಷ್ಯ ಹಿಂಗಾಗತ್ತ ಅಂತಾರೆ. ಅಷ್ಟು ಈಸಿ ಅಲ್ಲ ಜ್ಯೋತಿಷ ಅನ್ನುವಂಥದ್ದು. ಇಂಟ್ಯೂಷನಲ್ ಆಗಿ ಬರುವಂಥದ್ದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಅವ್ರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರಬೇಕು. ಅವ್ರು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಮಕರ ರಾಶಿ 2026 ಫೆಬ್ರವರಿ 8ನೇ ತಾರೀಕಿನ ನಂತರದಲ್ಲಿ ಈ ಒಂದು ಮಕರ ರಾಶಿಯವರಿಗೆ ಏನೆಲ್ಲ ಜೀವನದಲ್ಲಿ ಬದಲಾವಣೆಗಳು ಕಾಣಬಹುದು ಅಂತ ಅದ್ರ ಬಗ್ಗೆ ನಾವು ನೋಡೋದಾದ್ರೆ, ಮಕರ ರಾಶಿಯವರು ರಾಶಿಯಲ್ಲಿರುವಂತಹ ಪಾಪ ಗ್ರಹಗಳು 2, ಕುಜ ಮತ್ತು ಸೂರ್ಯ. 2 ಗ್ರಹಗಳು ಸಪ್ತಮ ಭಾವವನ್ನು ನೋಡ್ತೇವೆ. ಎಗೇನ್ ಇದು ಮ್ಯಾರೇಜ್ಗೆ ಒಳ್ಳೆಯದಲ್ಲ. ಸಂಬಂಧಗಳು ಬಂದ್ರು ಸಹ ಸೆಟ್ ಆಗೋದಿಲ್ಲ. ಅನೇಕ ಟೆನ್ಷನ್ಗಳು, ಕಿರಿಕಿರಿಗಳು. ಒಬ್ಬ ರೀಸೆಂಟ್ ಆಗಿ ಫೋನ್ ಮಾಡಿದ್ರು, ಸರ್ ನಾವು ಮನೆಗೆ ಬಂದು ಎಲ್ಲಾ ನೋಡ್ಕೊಂಡು ಎಲ್ಲ ಓಕೆ ಅಂತ ಹೇಳಿ ಇವಾಗ ಬೇಡ ಅಂತಿದ್ದಾರೆ ಅಂದ್ರು. ಇನ್ ಕೆಲವು ಕಡೆ ಎಂಗೇಜ್ಮೆಂಟ್ ಆಗಿರುತ್ತೆ, ಆಮೇಲೆ ಹುಡುಗ ಹುಡುಗಿ ಜಗಳ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇವೆಲ್ಲ ಸಾಧ್ಯತೆಗಳಿರುತ್ತೆ. ಬಟ್ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಜಾತಕವನ್ನ ನೋಡುವಾಗ ವ್ಯಕ್ತಿಯ ನೇಚರ್ ಗೊತ್ತಾಗುತ್ತೆ. ಅದ್ರಲ್ಲಿ ಯಾವ ತರ ಸೈಕಲಾಜಿಕಲ್ ಆಗಿ ಯಾವ ತರ ವ್ಯಕ್ತಿ ಅವರು ಅಂತ ಹೇಳಿ. ಈಗ ಸೈಕಲಾಜಿಕಲ್ ಆಗಿ ನಿಮ್ಗೆ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಅಂತಾರೆ. ಇನ್ನೊಬ್ರು ಬೇರೆ ತುಂಬನೇ ತೊಂದರೆ ಮಾಡೋದು. ಕೆಲವರು ಇರ್ತಾರೆ ವಿಪರೀತ ಕೋಪ. ಕೆಲವರು ಇರ್ತಾರೆ ಅವ್ರ ಮನಸ್ಸೊಳಗೆ ಕುದಿಯೋದು ಸಡನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಸಡನ್ ಆಗಿ ಕುದಿತಾ ಇರ್ತಾರೆ. ಈ ತರ ಪರ್ಸನಾಲಿಟಿನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇದನ್ನ ಸೈಕಲಾಜಿಕಲ್ ಆಗಿ ಬಹಳ ಚೆನ್ನಾಗಿ ನಾನು ರಿಸರ್ಚ್ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಯಾವ ತರ ಕಾಂಬಿನೇಷನ್, ಯಾವ ತರ ಸೈಕಲಾಜಿಕಲ್ ಆಗಿ ಅವ್ರನ್ನ ಗಮನಿಸಬೇಕು ಅಂತ ಹೇಳಿ. ಸೊ ಇದೆಲ್ಲ ಮದುವೆ ಸಮಯದಲ್ಲಿ ನಾವು ಮುಂಚೆ ನೋಡ್ಬೇಕು. ಜಾತಕನ ಹೊಂದಾಣಿಕೆ ಮಾಡ್ಕೋಬೇಕು. ಅವಾಗ ಸುಮ್ನೆ ಪ್ರಾಣಿಗಣ, ಮನುಷ್ಯಗಣ, ರಾಕ್ಷಸಗಣ ಅನ್ನೋದಲ್ಲ. ರಾಕ್ಷಸಗಣದವ್ರು ರಾಕ್ಷಸರ ತರ, ಮನುಷ್ಯಗಣ ಮನುಷ್ಯರ ತರ ಇರ್ತಾರೆ ಅಂತ ಹೇಳಿ ಅನ್ಕೊಳ್ಳೋದು ಬಹಳ ತಪ್ಪು. ಸೈಕಲಾಜಿಕಲ್ ಆಗಿ ಹಂಗ್ ಡಿಸೈಡ್ ಆಗಲ್ಲ. ಚಂದ್ರನಿಂದ ಪರ್ಸನಾಲಿಟಿನ ನಾವು ಗ್ರಾಸ್ಪ್ ಮಾಡ್ಬೇಕು. ಈಗ ಸಣ್ಣ ಎಕ್ಸಾಂಪಲ್ ಕೊಡೋದಾದ್ರೆ, ಈ ಚಂದ್ರ ಮೃಗಶಿರ ನಕ್ಷತ್ರದಲ್ಲಿದ್ರೆ 100% ಅವ್ರಿಗೆ ಕೋಪ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ರಿಸರ್ಚ್ ಅಲ್ಲಿ ತಿಳ್ಕೊಂಡಿರುವಂತದ್ದು. ಈ ರೀತಿಯಾಗಿ ಜಾತಕವನ್ನ ಗಮನಿಸಿ ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ ಬರಲ್ಲ. ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿರುವ ಗ್ರಹಗಳು ಲಾಭವನ್ನ ತಂದುಕೊಡುವಂತ ಗ್ರಹಗಳು. ಹಣಕಾಸಿನ ಲಾಭ, ಯಾವುದೋ ಮೂಲದಿಂದ ಬಿಸ್ನೆಸ್ ಅಲ್ಲಿ ಲಾಭ, ಯಾವುದೋ ಪ್ರಾಪರ್ಟಿ ಮಾಡ್ತೀರಾ ಅಲ್ಲಿಂದ ಲಾಭಗಳು, ಮಾತೃಧನ ಅಂತಾರೆ, ಸ್ತ್ರೀಧನ ಅಂತಾರೆ. ನೀವೊಂದು ಇದು ನಾನಾ ಬಗೆಯಲ್ಲಿ ಲಾಭವನ್ನ ಪಡಿತಾರೆ. ಸಣ್ಣ ಪ್ರಮಾಣದ ಬಿಸ್ನೆಸ್ಗಳು, ವ್ಯವಹಾರಗಳು, ಬಟ್ಟೆ, ಲಿಕ್ವಿಡ್, ದ್ರವ ಪದಾರ್ಥ, ಈ ತರ ಬಿಸ್ನೆಸ್ಗಳು ಮಾಡ್ತಿರುವಂತವ್ರಿಗೆ ಖಂಡಿತವಾಗ್ಲು
ಲಾಭವನ್ನ ಇದು ತಂದುಕೊಡುತ್ತೆ. ಕೃಷಿಗಾರಗಳು ಕೂಡ ಲಾಭವನ್ನ ತಂದುಕೊಡೋ ಸಾಧ್ಯತೆ ಇರುತ್ತೆ. ಉತ್ತಮವಾಗಿರುವಂತಹ ಟೈಮು ಫೈನಾನ್ಷಿಯಲ್ ಫ್ಲೋಗೆ. ಒಂದು ಸಾಲದಲ್ಲಿದ್ರೆ ಸಾಲದಿಂದ ಹೊರಗಡೆ ಬರೋ ಸಾಧ್ಯತೆಗಳಿದೆ. ನೀವು ತುಂಬಾ ವಿಪರೀತ ಸಾಲ ಮಾಡ್ಕೊಂಡಿದ್ದೀರಾ ಅಂದ್ರೆ ಟೈಮ್ ಪೀರಿಯಡ್ ನ ನೋಡ್ಕೊಳ್ಳಿ. ಆ ಟೈಮ್ ಪೀರಿಯಡ್ ನಿಮಗೆ ಫೈನಾನ್ಷಿಯಲ್ ಫ್ಲೋ ಜಾಸ್ತಿ ಆಗತ್ತೆ ಅಂತ ಅನ್ಸಿದ್ರೆ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಬಂದ ಹಣವನ್ನ ನೀವು ಸಾಲಕ್ಕೆ ತೀರಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿಯಲ್ಲಿ ಮಕರ ರಾಶಿಗಳಿಗೆ ಅನುಕೂಲ ಇದೆ. ಹಾಗೇನೆ ಮಕರ ರಾಶಿಯಲ್ಲಿ ಉದ್ಯೋಗದಲ್ಲಿ ಪ್ರಯತ್ನ ಮಾಡ್ತಿರೋರಿಗೆ, ಪ್ರಮೋಷನ್ ಪ್ರಯತ್ನ ಮಾಡ್ತಿರೋರಿಗೆ, ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಿರೋ ಎಲ್ಲರೂ ಶುಭ ಸಮಾಚಾರವನ್ನ ಕೇಳ್ತಾರೆ. ದಶಮ ಭಾವ ಬಹಳ ಚೆನ್ನಾಗಿದೆ. ವೃತ್ತಿಯಿಂದ ಲಾಭ, ವೃತ್ತಿಯಲ್ಲಿ ಬದಲಾವಣೆ ಆದ್ರೂ ಕೂಡ ಪಾಸಿಟಿವ್ ಬದಲಾವಣೆ ಆಗುತ್ತೆ. ಹೊಸದಾಗಿ ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಅಲ್ಲಿ ನಿಮಗೆ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಿ ನಿಮಗೆ ಹೊಸ ಬಿಸ್ನೆಸ್ ನೀವು ನಿರ್ವಹಿಸೋ ಸಾಧ್ಯತೆಗಳು ಆಗತ್ತೆ. ಇದು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಒಂದು ಫೆಬ್ರವರಿ ತಿಂಗಳ ಫಲ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಜಾತಕವನ್ನ ನೋಡಕ್ಕೆ ಮಲ್ಟಿಪಲ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಬಂದು ಲಗ್ನ ಚಾರ್ಟ್ ನ ನೋಡ್ತೀವಿ. ಕರಿಯರ್ ಬಗ್ಗೆ ನೋಡ್ಬೇಕು ಅಂದ್ರೆ ದಶಾಂಶ ಚಾರ್ಟ್ ನ ನೋಡ್ಬೇಕು. ಸೊ ಲಗ್ನ ಚಾರ್ಟ್ ಅಲ್ಲಿ ಇರುವಂತದ್ದು ದಶಾಂಶ ಚಾರ್ಟ್ ನ ಮ್ಯಾಚ್ ಮಾಡಿ ನೋಡ್ಬೇಕು. ಈಗಿನ ದಶೆನ ನೋಡ್ಬೇಕು. ನಿಮಗೆ ಅಪ್ಲಿಕೇಬಲ್ ಆಗುವಂತ ದಶೆ ಯಾವುದು ಅಂತ ನೋಡ್ಬೇಕು. ಆಮೇಲೆ ಜಮಿನಿಯಿಂದ ಯೋಗಿನಿ ದಶೆಗಳು ಇವೆಲ್ಲ ಅಪ್ಲೈ ಮಾಡಿ ನಾವು ಜಾತಕವನ್ನ ಹೇಳ್ಬೇಕಾಗತ್ತೆ. ನಿಮ್ದು ಬರೀ ರಾಶಿ ಮೇಲೆ ಹೆಸರು ಮೇಲೆ ಜಾತಕ ಹೇಳೋಕ್ ಆಗಲ್ಲ. ಒಂದೊಂದ್ಸಲ ಪ್ರಶ್ನೆ ಕೊಂಡ್ಲಿ ಹಸ್ತ ಸಾಮುದ್ರಿಕೆಯನ್ನು ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡಿ ಒಂದು ಒಳ್ಳೆ ಪ್ರೊಡಿಕ್ಷನ್ ಅವ್ರಿಗೆ ಕೊಡಬೇಕು ಜನಗಳಿಗೆ. ಅದಕ್ಕೆ ಸಮಯ ಹಿಡಿಯುತ್ತೆ. ಅದಕ್ಕೆ ಬೇಕಾದ ಫೀಸ್ ನ ಪೇ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅದೊಂದು ಕೆಲಸ. ಸೊ ಇದಕ್ಕೆ ಅವರು ಗೌರವ ಕೊಡಬೇಕು, ಪ್ಲಸ್ ಅದಕ್ಕೆ ಆ ಹಣಕ್ಕೆ ತಕ್ಕಂತೆ ನಾವು ಕೂಡ ನಮ್ಮ ಕರ್ತವ್ಯನ ಮಾಡ್ಬೇಕಾಗತ್ತೆ. ಸೊ ಈ ಬಗೆಯಲ್ಲಿ ಸೈಂಟಿಫಿಕ್ ನೋಡ್ಬೇಕಂದ್ರೆ ಜಾತಕನ ಸಮಯ ಹಿಡಿಯುತ್ತೆ. ಆ ರೀತಿ ನೀವು ಭೈರವಿ ಆಶ್ರಮದಲ್ಲಿ ಬುಕ್ ಮಾಡಿದ್ರೆ ನಾವು ಜಾತಕವನ್ನು ನೋಡ್ತೀವಿ. ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡುವಂತದ್ದು. ನೀವು ಬುಕ್ ಮಾಡಬಹುದು, ನೀವು ಕನ್ಸಲ್ಟೇಷನ್ ತಗೊಳ್ಬಹುದು. ನಮಸ್ಕಾರ.